ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಭಾರತದ ಪ್ರಾಚೀನ ನಾಗರಿಕತೆಗಳು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು ಅಲ್ವಾ? ಸೊ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಿಯಾ ಅಂತ ನಾವು ಇದನ್ನ ಕರ್ಕೊಳ್ತೀವಿ. ಮನುಷ್ಯ ಮೊದ್ಲೆಲ್ಲ ಏನ್ ಮಾಡ್ತಿದ್ದ? ವಲಸೆಯನ್ನ ಮಾಡ್ತಾ ಇದ್ದ ಅಲ್ವಾ? ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಅವನು ಹೋಗ್ತಾ ಇದ್ದ ಅಲ್ವಾ? ಆದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ನೆಲೆ ನಿಂತು ಮನೆಯನ್ನ ಕಟ್ಕೊಳ್ಳೋದನ್ನ ಅವನು ಕಲ್ತ್ಕೊಳ್ತಾನೆ. ಅಂದ್ರೆ ಕೆಲವು ಸ್ಥಳಗಳಲ್ಲಿ ನಮ್ಗೆ ಗುಡಿಸಲುಗಳು ಲಭ್ಯ ಇದೆ, ಮನೆಯ ಕೆಲವು ಸ್ಥಳಗಳಲ್ಲಿ ನಮ್ಗೆ ಗುಡಿಸಲುಗಳು, ಮನೆಯ ಒಂದು ಕುರುಹುಗಳು ನಮ್ಗೆ ಸಿಕ್ಕಿದೆ ಆಯ್ತಾ. ಅಂದ್ರೆ ಮನೆ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ನಾವು ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾಶ್ಮೀರದ ಬರ್ಜುಹೋಮ್ನಲ್ಲಿ ಪ್ರಾಕ್ತನ ಶಾಸ್ತ್ರಜ್ಞರು ನೆಲಮನೆಯನ್ನ ಗುರುತಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ಕ್ವಶನ್ ಬರ್ಬೋದು ಆಯ್ತಾ, ಇದು ಕೂಡ ಗೊತ್ತಿರ್ಬೇಕು. ಎಲ್ಲಿ? ಕಾಶ್ಮೀರದ ಬರ್ಜುಹೋಮ್ನಲ್ಲಿ ನೆಲಮನೆ ಆಯ್ತಾ. ಅಂದ್ರೆ ನೆಲಮನೆ ಅಂತ ಹೇಳಿದ್ರೆ ಇಲ್ಲೇನ್ ಮಾಡ್ತಿದ್ರು ಜನರು ಅಂತ ಹೇಳಿದ್ರೆ, ಭೂಮಿ ಒಳಗಡೆ ಒಂದು ಹೋಲ್ ಅಂತ ಹೇಳಿದ್ರೆ ರಂಧ್ರವನ್ನ ತೋಡ್ತಾ ಇದ್ರು. ತೋಡಿ ಏನ್ ಮಾಡ್ತಿದ್ರು, ಅದ್ರ ಒಳಗಡೆ ಅವ್ರು ಏನ್ ಮಾಡ್ತಿದ್ರು, ಮೆಟ್ಟಿಲುಗಳನ್ನೆಲ್ಲ ಹಾಕೊಳ್ತಾ ಇದ್ರು ಆಯ್ತಾ. ಮೆಟ್ಟಿಲುಗಳನ್ನ ಹಾಕೊಂಡು ಒಳಗಡೆ ಅವ್ರು ಏನ್ ಮಾಡ್ತಿದ್ರು, ಬದುಕ್ತಾ ಇದ್ರು ಆಯ್ತಾ. ಸೊ ಹೊರಗಡೆ ಕೂಡ ಏನ್ ಮಾಡ್ತಿದ್ರು, ರಕ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಆಯ್ತಾ. ಒಂದು ಚಳಿ ಆಗ್ತಾ ಇತ್ತು, ಕ್ರೂರ ಪ್ರಾಣಿಗಳು ಇರ್ತಾ ಇತ್ತು, ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಭೂಮಿ ಒಳಗಡೆನೆ ರಂಧ್ರಗಳನ್ನ ತೋಡಿ ಏನ್ ಮಾಡ್ತಿದ್ದ ಮನುಷ್ಯ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದ. ಹೊರಗಡೆ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಮಣ್ಣಿನ ಕುಡಿಕೆಗಳನ್ನೆಲ್ಲ ಕೂಡ ಅವನು ಇಡ್ತಾ ಇದ್ದ ಅವಾಗ. ಮತ್ತೆ ಗೂಡುಗಳ ಹೊರಗೆ ಒಳಗಡೆ ಎಲ್ಲ ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಅವನು ಅದನ್ನು ಕೂಡ ಅವನು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾನೆ. ಸೊ ನಮ್ಗೆ ಗೊತ್ತಿರ್ಬೇಕು, ನೆಲಮನೆ ಎನ್ನುವಂಥದ್ದು ಕಂಡು ಬಂದಿರುವಂತದ್ದು ಕಾಶ್ಮೀರದ ಬರ್ಜುಹೋಮ್ ನಲ್ಲಿ ಅಂತ. ಇನ್ನು ನೆಕ್ಸ್ಟ್ ನೋಡೋಣ ಇವಾಗ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದದು? ಮೆಹರ್ಗರ್ ಅನ್ನುವಂತಹ ಒಂದು ನೆಲೆ. ಎಲ್ಲಿ ಬರುತ್ತೆ ಮೆಹರ್ಗರ್? ನೋಡಿ, ಇರಾನ್ಗೆ ಸಾಗೆ ಹೋಗುವಂತ ಮಾರ್ಗದಲ್ಲಿ ಬೋಲಾನ್ ಪಾಸ್ ಅಂತ ಬರುತ್ತೆ. ಯಾವ ಪಾಸ್? ಬೋಲಾನ್ ಪಾಸ್. ಪಾಸ್ ಅಂದ್ರೆ ಕಣಿವೆ, ಬೋಲಾನ್ ಕಣಿವೆ ಬರುತ್ತೆ. ಫಲವತ್ತಾದಂತಹ ಮೈದಾನದ ಬೋಲಾನ್ ಪಾಸ್ ಅನ್ನುವಂಥದ್ದು ಒಂದು ಫಲವತ್ತತೆಯಿಂದ ಕೂಡಿದಂತಹ ಮೈದಾನ ಆಗಿರುತ್ತೆ ಆಯ್ತಾ. ಈ ಮೈದಾನದ ಬಳಿನೇ ಬರುವಂತದ್ದು ಮೆಹರ್ಗರ್. ಈ ಮೆಹರ್ಗರ್ನ ಜನರು ಕುರಿ ಮತ್ತೆ ಮೇಕೆಯನ್ನ ಸಾಕ್ತಾ ಇದ್ರು. ಕ್ವಶನ್ಸ್ ಬರ್ತಾ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಕುರಿ ಮತ್ತೆ ಮೇಕೆಯನ್ನ ಸಾಕ್ತಾ ಇದ್ರು. ಮತ್ತೆ ಈ ಜನರಿಗೆ ಯಾವ ದವಸ ಧಾನ್ಯಗಳು ಗೊತ್ತಿತ್ತು ಅಂತ ಹೇಳಿದ್ರೆ, ಒಂದು ಬಾರ್ಲಿ, ಇನ್ನೊಂದು ಗೋಧಿ. ಯಾವುದು ಗೊತ್ತಿತ್ತು? ಎಸ್, ಬಾರ್ಲಿ, ಇನ್ನೊಂದು ಗೋಧಿ ಇವ್ರಿಗೆ ಗೊತ್ತಿರುತ್ತೆ. ಪ್ರಾಕ್ತನ ಶಾಸ್ತ್ರಜ್ಞರ ಗಮನಕ್ಕೆ ಬಂದಿರುವಂತಹ ಮೊದಲ ಹಳ್ಳಿ ಯಾವುದು ಅಂತ ಕ್ವಶನ್ ರೈಸ್ ಆಗತ್ತೆ, ಗೊತ್ತಿರ್ಬೇಕು. ಮೆಹರ್ಗರ್. ಸೊ ಮೆಹರ್ಗರ್ನ ಜನ ಎಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರು ಮನೆಗಳಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಸೊ ಯಾವ ರೀತಿ ಇತ್ತಪ್ಪ ಮನೆಗಳು ಅಂತ ಹೇಳಿದ್ರೆ, ಕೊಠಡಿಗಳೆಲ್ಲ ಕೂಡ ಇರ್ತಿತ್ತು, 4 ರೂಮ್ಸ್ಗಳು ಆಯ್ತಾ. ಈ ತರದೆಲ್ಲ ರೂಮ್ಸ್ ಫೆಸಿಲಿಟೀಸ್ ಎಲ್ಲ ಅವರು ಮಾಡ್ಕೊಂಡಿದ್ರು. ಮತ್ತೆ ಅವರ ಒಂದು ಆ ಇವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಉಳುವಂತ ಸಂದರ್ಭದಲ್ಲಿ ಮನುಷ್ಯರ ಜೊತೆಯಲ್ಲಿ ಪ್ರಾಣಿಗಳನ್ನು ಕೂಡ ಅವರು ಉಳ್ತಾ ಇದ್ರು. ಮತ್ತೆ ಅವ್ರಿಗೆ ಸಮಾಧಿಗಳನ್ನೆಲ್ಲ ಕೂಡ ಮಾಡ್ತಾ ಇದ್ರು. ಕ್ವಶನ್ ರೈಸ್ ಆಗ್ತಾ ಇರುತ್ತೆ ಇದು. ಸೊ ಇವ್ರಿಗೆ ಸಮಾಧಿ ಎನ್ನುವಂಥದ್ದು ಗೊತ್ತಿತ್ತು ಅನ್ನುವಂಥದ್ದು ಗೊತ್ತಿರ್ಬೇಕು. ಪ್ರಾಣಿಗಳ ಪಳೆಯುಳಿಕೆಗಳಾಗಿರ್ಬೋದು ಆಯ್ತಾ, ಅದನ್ನೆಲ್ಲ ಕೂಡ ಏನ್ ಮಾಡ್ತಿದ್ರು, ಅವರು ಸಮಾಧಿಯನ್ನ ಮಾಡ್ತಾ ಇದ್ರು. ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಇವಾಗ, ಮೊದಲ ನಗರೀಕರಣ. ಸುಮಾರು 150 ವರ್ಷಗಳ ಹಿಂದೆ ಪಂಜಾಬ್ ಪ್ಲೇಸ್ ನಲ್ಲಿ ಸಿಂಧೂ ಕಣಿವೆ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಇಂಜಿನಿಯರ್ಸ್ ಗಳು ಏನ್ ಮಾಡ್ತಾರೆ, ರೈಲ್ವೆ ಹಳಿಗಳನ್ನ ಅವರು ಜೋಡಿಸ್ತಾ ಇರ್ತಾರೆ. ಆಗ ಹರಪ್ಪಾದ ಪ್ರಾಚೀನ ನೆಲೆಗಳನ್ನ ಅವರು ಕಂಡರು. ಅಂದ್ರೆ ಹರಪ್ಪಾದಲ್ಲಿರುವಂತಹ ಹಳೇ ಕಾಲದಲ್ಲಿ, ಅಂದ್ರೆ ಹರಪ್ಪಾದಲ್ಲಿ ಯಾವ ರೀತಿಯ ಒಂದು ಮನೆಗಳಿತ್ತು ತೋಡ್ಬೇಕಾದ್ರೆ, ಈಗ ನಾವು ಏನ್ ಮಾಡ್ತಾ ಇದ್ರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಅಲ್ವಾ, ಅಂದ್ರೆ ಭೂಮಿನೆಲ್ಲ ಅಗಿತಾ ಇದಾರೆ. ಅಗಿಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಊರೇ ಅವ್ರಿಗೆ ಸಿಕ್ಬಿಟ್ಟಿದೆ ಅಲ್ವಾ. ನೋಡಿ, ಹರಪ್ಪ ಅನ್ನುವಂತ ಒಂದು ಪ್ಲೇಸ್, ಅಲ್ಲಿ ಯಾವ ರೀತಿಯ ಒಂದು ಜನರು ವಾಸ ಮಾಡ್ತಿದ್ರು ಇದೆಲ್ಲವೂ ಕೂಡ ಅಲ್ಲಿ ಪತ್ತೆ ಆಗಿದೆ. ಎಲ್ಲಿ? ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶ ಅನ್ನುವಂಥದ್ದು ಗೊತ್ತಿರ್ಬೇಕು. ನೋಡಿ, ಇಲ್ಲಿ ಸಾಕಷ್ಟು ಇಟ್ಟಿಗೆಗಳು ನಮ್ಗೆ ಸಿಕ್ಕಿದೆ ಆಯ್ತಾ. ಸೊ ಇಟ್ಟಿಗೆಗಳು ಅದು ಕೂಡ ನಮ್ಗೆ ಒಂದು ಸೋರ್ಸಸ್ ಆಗಿ ಕಂಡು ಬಂದಿದೆ. ನಗರಗಳಿದೆಯಲ್ಲ, ಇದೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ
4600 ವರ್ಷಗಳಷ್ಟು ಏನಾಗಿದೆ, ಪುರಾತನ ಕಾಲವಾಗಿದೆಯಂತೆ. ಎಷ್ಟು ವರ್ಷ ಹಳೇದಾಗಿದೆ ಹರಪ್ಪ ಕಾಲ? 4600 ವರ್ಷಗಳಷ್ಟು ಇದು ಹಳೆಯದಾಗಿದೆ. ಹಾಗಾದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ನಗರಗಳ ವಿಶೇಷತೆ. ಹರಪ್ಪಾದ ನಗರವನ್ನ ನಾವು ತಗೊಂಡ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗವನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಪೂರ್ವ ಭಾಗ, ಪಶ್ಚಿಮ ಭಾಗ ಅಂತ ನಾವು ನೋಡ್ತೀವಿ. ಸೊ ಪೂರ್ವ ಭಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ವಿಶಾಲವಾಗಿರುತ್ತೆ, ಮತ್ತೆ ಅದು ತಗ್ಗು ಪ್ರದೇಶದಲ್ಲಿ ಅದು ಕಂಡು ಬರುತ್ತೆ. ಪಶ್ಚಿಮ ಭಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಕಿರಿದಾಗಿರುತ್ತೆ ಅದು, ಆಯ್ತಾ, ಮತ್ತೆ ಎತ್ತರವಾಗಿರುವಂತ ಒಂದು ಪ್ಲೇಸಸ್ ಅಲ್ಲಿ ಅದು ಕಂಡು ಬರ್ತಾ ಇತ್ತು. ಈ ಪೂರ್ವ ಭಾಗವನ್ನ ಏನಂತ ಕರೀತಾರೆ, ಕೆಳಗಿನ ಗ್ರಾಮ ಅಂತ ಅದನ್ನ ಕರೀತಾ ಇದ್ರು ಅಂತ ಹೇಳಿದ್ರೆ, ಆ ಒಂದು ಪೂರ್ವ ಭಾಗದಲ್ಲಿ ಗ್ರಾಮ ಪ್ರದೇಶಗಳು ಕಂಡು ಬರ್ತಾ ಇತ್ತು. ಪ್ರತಿಯೊಂದು ಭಾಗದ ಸುತ್ತಲೂ ಕೂಡ ಅವರು ಸುಟ್ಟ ಇಟ್ಟಿಗೆಗಳನ್ನ ಬಳಸಿ, ನೋಡಿ, ಸುಟ್ಟ ಇಟ್ಟಿಗೆಗಳನ್ನ ಬಳಸಿ ಅವ್ರು ಏನ್ ಮಾಡ್ತಿದ್ರು, ಗೋಡೆಗಳನ್ನೆಲ್ಲ ಅವರು ಕಟ್ಕೊಳ್ತಾ ಇದ್ರಂತೆ. ಅಂದ್ರೆ ಅವರು ತಮ್ಮ ಒಂದು ರಕ್ಷಣೆಯನ್ನ, ಭದ್ರತೆಯನ್ನ ಅವತ್ತು ಮಾಡ್ಕೊಳ್ತಾ ಇದ್ರು. ಇನ್ನು ಕೋಟೆ ಒಳಗಡೆ ನಾವು ನೋಡಿದಾಗ ಅಲ್ಲಿ ಒಂದು ಪಟ್ಟಣವನ್ನ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ಪಟ್ಟಣ ಇದು, ಅದೇ ಮೊಹೆಂಜೋದಾರೋ ಪಟ್ಟಣ. ಅಂದ್ರೆ ಈ ಮೊಹೆಂಜೋದಾರೋ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೊಳವನ್ನ ಕಟ್ಟಿದ್ದಾರೆ, ಆಯ್ತಾ. ಸೊ ಇದು ಸ್ನಾನದ ಕೊಳ ಅಂತಾನೆ ಹೇಳ್ತೀವಿ. ಮೊಹೆಂಜೋದಾರೋ ಅಂತ ಹೇಳಿದ್ರೆ ಏನದು, ಅದು ಒಂದು ಸ್ನಾನದ ಕೊಳ ಆಗಿರುತ್ತೆ. ಇದನ್ನ ಯಾವ್ದಿಂದ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ಟಿಗೆಗಳಿಂದ ಇದನ್ನ ಕಟ್ಟಿದ್ದಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಹರಪ್ಪ ನಗರದಲ್ಲಿ ನಮ್ಗೆ ಬೆಂಕಿಯ ಹೊಲೆಗಳು ಕಂಡು ಬಂದಿದೆ, ಆಯ್ತಾ. ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಬೆಂಕಿಯ ಹೊಲೆಗಳು ಎಲ್ಲಿ ಕಂಡು ಬಂದಿದೆ ಅನ್ನೋದು ಗೊತ್ತಿರ್ಬೇಕು. ಒಂದು ಕಾಲಿಬಂಗನ್, ಇನ್ನೊಂದು ಲೋತಾಲ್. ಯಾವ ಪ್ಲೇಸಸ್? ಎಸ್, ಕಾಲಿಬಂಗನ್, ಇನ್ನೊಂದು ಲೋತಾಲ್ ನಲ್ಲಿ ನಾವು ಬೆಂಕಿಯ ಒಲೆಗಳು ಕಂಡು ಬಂದಿರೋದನ್ನ ನೋಡ್ಬೋದು. ಇವರ ನಗರ ಜೀವನ ಆಗಿದ್ರೆ ಹೇಗಿತ್ತು ನೋಡಿ. ನಗರ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಇವರು ಲೋಹಗಳನ್ನ ಮತ್ತೆ ಬೆಲೆ ಬಾಳುವಂತಹ ಅರಳುಗಳನ್ನ ಇವರು ಬಳಕೆ ಮಾಡ್ತಾ ಇದ್ರು. ಅದ್ರಲ್ಲೂ ಕೂಡ ಮಣಿಗಳಾಗಿರ್ಬೋದು, ಮುದ್ರೆಗಳು ಇವ್ರಿಗೆ ಗೊತ್ತಿರ್ಬೇಕು, ನಮ್ಗೆ ಕೇಳ್ತಾ ಇರ್ತಾರೆ, ಆಯ್ತಾ. ಸೊ ಇವ್ರಿಗೆ ಮಣಿ ಗೊತ್ತಿರುತ್ತೆ, ಮುದ್ರೆ ಗೊತ್ತಿರುತ್ತೆ, ಲೋಹ ಗೊತ್ತಿರುತ್ತೆ, ಬೆಲೆ ಬಾಳುವಂತಹ ಹರಳುಗಳನ್ನ ಇವರು ಬಳಕೆ ಮಾಡ್ತಾ ಇರ್ತಾರೆ, ಆಯ್ತಾ. ಮತ್ತೆ ಆಭರಣಗಳ ಪ್ರಿಯರಾಗಿರ್ತಾರೆ ಇವರು, ಆಯ್ತಾ. ಹೆಚ್ಚೆಚ್ಚು ಆಭರಣಗಳನ್ನ ಧರಿಸ್ತಾ ಇರ್ತಾರೆ. ಮತ್ತೆ ಸಾವಿರಾರು ಮುದ್ರೆಗಳನ್ನ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಮುದ್ರೆ ಇದೆ ಅಂತ ಹೇಳಿದ್ರೆ ಇವ್ರಿಗೆ ಬರವಣಿಗೆ ಗೊತ್ತಿತ್ತು ಅನ್ನುವಂಥದ್ದು ಕೂಡ ಗೊತ್ತಿರ್ಬೇಕು. ಪ್ರಶ್ನೆಗಳು ಬರ್ತಾ ಇರುತ್ತೆ ಇದ್ರ ಮೇಲೆ. ಇನ್ನು ಹರಪ್ಪ ಸಂಸ್ಕೃತಿಯ ಜನರು ಯಾವುದನ್ನ ಅವಲಂಬಿಸಿದ್ರು ಅಂತ ಹೇಳಿದ್ರೆ ಒಂದು ಕೃಷಿ, ಇನ್ನೊಂದು ವ್ಯಾಪಾರ. ಒಂದು ಕೃಷಿ ಗೊತ್ತಿತ್ತು, ಇನ್ನೊಂದು ಇವ್ರಿಗೆ ವ್ಯಾಪಾರ ಮಾಡೋದು ಕೂಡ ಗೊತ್ತಿರುತ್ತೆ. ಹಾಗಾದ್ರೆ ಕೃಷಿ ಅಂತ ಬಂದಾಗ ಯಾವ ಬೆಳೆಗಳು ಇವ್ರಿಗೆ ಪ್ರಮುಖವಾಗಿತ್ತು ಅಂತ ಹೇಳಿದ್ರೆ ಗೋಧಿ, ಬಾರ್ಲಿ, ಕಾಳು ಮತ್ತೆ ಸಾಸಿವೆ. ಯಾವ್ಯಾವ್ದು? ಗೋಧಿ, ಬಾರ್ಲಿ, ಕಾಳು, ಸಾಸಿವೆ, ಆಯ್ತಾ. ಇದಿಷ್ಟು ಗೊತ್ತಿರುತ್ತೆ. ಮತ್ತೆ ಹತ್ತಿ ಗೊತ್ತಿರುತ್ತೆ. ಹತ್ತಿಯನ್ನು ಅವರು ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬಟ್ಟೆಗಳನ್ನ ಅವರು ತಯಾರಿಸೋದನ್ನ ಅವರು ಕಲ್ತ್ಕೊಂಡಿದ್ರು. ಮತ್ತೆ ಇವರಿಗೆ ಯಾವ ಪ್ರಾಣಿಗಳು ಗೊತ್ತಿತ್ತು ಅನ್ನೋಂಥದ್ದು ಗೊತ್ತಿರ್ಬೇಕಾಗತ್ತೆ. ಒಂದು ದುಬ್ಬದ ಗೂಳಿ, ದನಗಳು, ಎಮ್ಮೆ, ಕುರಿ, ಮೇಕೆ, ನಾಯಿ ಮತ್ತೆ ಕೋಳಿ. ಇದಿಷ್ಟು ಕೂಡ ಅವರು ಪಶುಸಂಗೋಪನೆಯನ್ನ ಮಾಡ್ತಾ ಇದ್ರು. ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನೋಡೋ ಹಾಗಿದ್ರೆ ಇನ್ನು ಇವ್ರಿಗೆ ವ್ಯಾಪಾರ ಗೊತ್ತಿತ್ತು ಅಂತ ಹೇಳ್ತಾರೆ ಅಲ್ವಾ. ಸೊ ಯಾವ ಪ್ರದೇಶಗಳ ಜೊತೆಗೆ ಇವರು ವ್ಯಾಪಾರವನ್ನ ಮಾಡ್ತಾ ಇದ್ರು ಹರಪ್ಪದ ಜನರು ನೋಡಿ. ಹರಪ್ಪದ ಜನರು ಬಲೂಚಿಸ್ತಾನ, ಸೌರಾಷ್ಟ್ರ, ದಖನ್ ಪ್ರದೇಶ. ಯಾವ್ಯಾವ್ದು? ಬಲೂಚಿಸ್ತಾನ, ಸೌರಾಷ್ಟ್ರ, ದಖನ್ ಪ್ರದೇಶ. ಇದೆಲ್ಲದ್ರಲ್ಲೂ ಕೂಡ ಇದ್ರ ಜೊತೆಗೆ ಅವ್ರು ಏನ್ ಮಾಡ್ತಿರ್ತಾರೆ, ವ್ಯಾಪಾರವನ್ನ ಅವರು ಮಾಡ್ತಾ ಇದ್ರು. ಸೊ ಇನ್ನು ನಗರಗಳ ಅವನತಿಯನ್ನ ನಾವು ನೋಡೋ ಹಾಗಿದ್ರೆ ಸೊ ಇಲ್ಲಿ ಒಂದಷ್ಟು ಸಾಕಷ್ಟು ಅಂದ್ರೆ ಗೊಂದಲವನ್ನ ಇದೆ. ಪ್ರಾಕ್ತನ ಶಾಸ್ತ್ರಜ್ಞರಿಗೆ ಇಲ್ಲಿ ಗೊಂದಲ ಇದೆ, ಆಯ್ತಾ. ಕೆಲವರು ಹೇಳ್ತಾರೆ ಇಲ್ಲಿ ಪ್ರವಾಹ ಬಂತು, ಹಾಗಾಗಿ ಇದು ಅವನತಿ ಆಯ್ತು ಅಂತ ಹೇಳ್ತಾರೆ, ಆಯ್ತಾ. ಸೊ ಆದ್ರೆ ನಮ್ಗೆ ಪರೀಕ್ಷೆಗಳಲ್ಲಿ ಇದು ಅಷ್ಟು ಮುಖ್ಯ ಅಲ್ಲ. ಸೊ ಇದು ನಮಗ್ ಬೇಡ. ನೆಕ್ಸ್ಟ್ ಇದಿಷ್ಟು ನಿಮ್ಗೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವಿಚಾರಗಳು ಆಗಿರುತ್ತೆ.